ಕಲಬುರಗಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. 4 ಮನೆಗೆ ಕನ್ನ ಹಾಕಿದ್ದ ಖತರ್ನಾಕ್ ಕಳ್ಳನನ್ನ ಅಂದರ್ ಮಾಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಈಶ್ವರ್ ಎಂಬಾತ ಖದೀಮನನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಕಾರ್ಯಾಚರಣೆ ನಡೆಸಿ 4 ಮನೆಗೆ ಕನ್ನ ಹಾಕಿದ ಖತರ್ನಾಕ್ ಕಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ. ಈಶ್ವರ್ ಎಂಬಾತ ಖದೀಮನನ್ನ ಸದ್ಯ ಪೊಲೀಸರು ಬಂಧಿಸಿರುವಂತದ್ದು 22,65,000 ರೂಪಾಯಿ ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 136 ಗ್ರಾಂ ಬಂಗಾರದ ಆಭರಣ ಹಾಗೆ 1,000 ಗ್ರಾಂ ಬೆಳ್ಳಿಯನ್ನ ಸದ್ಯ ಪೊಲೀಸರು ಖದೀಮನಿಂದ ವಶಪಡಿಸಿಕೊಂಡಿದ್ದಾರೆ. ಆಳಂದ ತಾಲೂಕಿನ ನಿವಾಸಿಯಾಗಿದ್ರು ಆರೋಪಿ ಈಶ್ವರ್. ಮನೆ ನಿರ್ಮಾಣದ ಕೆಲಸ ಮಾಡ್ತಲೇ ಈಶ್ವರ್ ಕಳ್ಳತನ ಮಾಡಿದ್ರು. ಹಣಕಾಸಿನ ಸಮಸ್ಯೆ ಉಂಟಾದಾಗ ಮನೆಗೆ ಈಶ್ವರ್ ಕನ್ನವನ್ನ ಹಾಕಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಸದ್ಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳ್ಳನನ್ನ ಬಂಧಿಸಿದ್ದಾರೆ. ಹಣಕಾಸಿನ ಸಮಸ್ಯೆ ಇರೋದು ನಿಜ, ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಸಿಕ್ಕವರ ಮನೆಗೆ ಕನ್ನ ಹಾಕಿದ್ರೆ ಅವ್ರಿಗೂ ಕೂಡ ಕಷ್ಟ ಇರುತ್ತೆ ಅನ್ನುವಂಥದ್ದು ಸದ್ಯ ಈತನಿಗೆ ಪೊಲೀಸರು ಮನವರಿಕೆ ಮಾಡಿದ್ದಾರೆ. ಕಲಬುರಗಿ ಪೊಲೀಸರು ಈಗ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನೋಡಿ, ಒಬ್ಬನೇ ಒಬ್ಬ ಖದೀಮ 4 ಮನೆಗೆ ಕನ್ನ ಹಾಕಿದ್ದ ಸದ್ಯ ಖತರ್ನಾಕ್ ಕಳ್ಳನನ್ನ ಪೊಲೀಸರು ಅಂದರ್ ಮಾಡಿದ್ದಾರೆ. ಈತನ ಹೆಸರು ಈಶ್ವರ್ ಎಂಬಾತನ ಖದೀಮನ ಕೈಚಳಕ ಪೊಲೀಸರಿಗೆ ಗೊತ್ತಾಗಿದೆ. 22,65,000 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಪೊಲೀಸರು ಈಗ ಆತನಿಂದ ವಶಪಡಿಸಿಕೊಂಡಿದ್ದಾರೆ. 136 ಗ್ರಾಂ ಬಂಗಾರದ ಆಭರಣ ಇತ್ತು ಹಾಗೆ 1,000 ಗ್ರಾಂ ಬೆಳ್ಳಿಯನ್ನ ಸದ್ಯ ಪೊಲೀಸರು ಖದೀಮನಿಂದ ವಶಪಡಿಸಿಕೊಂಡಿದ್ದಾರೆ. ಆಳಂದ ತಾಲೂಕಿನ ನಿವಾಸಿಯಾಗಿದ್ರು ಆರೋಪಿ ಈಶ್ವರ್. ಈತನೇ ಮನೆ ನಿರ್ಮಾಣದ ಕೆಲಸ ಮಾಡ್ತಾ ಇದ್ದ ಈಶ್ವರ್. ಆ ಸಂದರ್ಭದಲ್ಲೇ ಮನೆಯಲ್ಲಿದ್ದಂತ ಐಟಮ್ ಅನ್ನ ಕಳ್ತನ ಮಾಡಿದ್ದಾನೆ. 4 ಮನೆಗೆ ಕನ್ನ ಬಗೆದಿರುವಂತದ್ದು. ಸದ್ಯ ಹಣಕಾಸಿನ ಸಮಸ್ಯೆ ಉಂಟಾಗಿತ್ತೇನೋ ಈ ಹಿನ್ನೆಲೆಯಲ್ಲಿ ಮನೆಗೆ ಈಶ್ವರ್ ಕನ್ನ ಹಾಕಿದ್ದ ಅಂತ ಗೊತ್ತಾಗಿದೆ. ಹಾಗಾಗಿ ಸರಿಯಾದ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಈಶ್ವರನ ಅರೆಸ್ಟ್ ಮಾಡಿದ್ದಾರೆ. ಆತನ ಬಳಿ ಇದ್ದ 26 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಒಂದು ಐಟಮ್ಸ್ಗಳನ್ನು, ಬಂಗಾರ ಹಾಗೆ ಬೆಳ್ಳಿ ಎರಡನ್ನೂ ಕೂಡ ಈಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯಲ್ಲಿ ವಶಪಡಿಸಿಕೊಂಡಿದ್ದಾರೆ. ಹಾಗೆ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಕೇವಲ 4 ಮನೆಯ ಅಥವಾ ಇನ್ನು ಬೇರೆ ಬೇರೆ ಯಾವ್ಯಾವ ಸಂದರ್ಭದಲ್ಲಿ ಕಳ್ತನ ಮಾಡಿದ್ದ, ಯಾರ್ಯಾರ ಮನೆಯಲ್ಲಿ ಕಳ್ತನ ಮಾಡಿದ್ದ, ಕಳು ಮಾಡಿಟ್ಟಂಥ ವಸ್ತುವನ್ನ ಎಲ್ಲಿಟ್ಟಿದ್ದಾನೆ ಎಲ್ಲವನ್ನ ಕೂಡ ತನಿಖೆಯಲ್ಲಿ ಪೊಲೀಸರು ಈಗ ಬಹಿರಂಗಪಡಿಸಲಿದ್ದಾರೆ. ಒಂದು ದೇವಸ್ಥಾನದ ಪಕ್ಕದಲ್ಲಿರುವ ಒಂದು ಕೋಣೆಯಿಂದ ಲಾಕ್ ಬ್ರೇಕ್ ಮಾಡಿ ಅಲ್ಲಿಂದ ದೇವಸ್ಥಾನದ ಕಿರೀಟ ಇರ್ಬೋದು, ಮೂರ್ತಿ ಇರ್ಬೋದು ಮತ್ತು ಇತರೆ ಬೆಳ್ಳಿಯ ಸಾಮಾನುಗಳೆಲ್ಲ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ದೂರು ದಾಖಲಾಗಿರುತ್ತೆ. ಅದರಲ್ಲಿ ನಮಗೆ ಒಟ್ಟು 1 kg 100 ಗ್ರಾಮ್ ಅಷ್ಟು ಬೆಳ್ಳಿ ಆಭರಣಗಳು ಕಳ್ಳತನ ಆಗಿರುತ್ತೆ. ಸೊ ಅದರಲ್ಲಿ ಪತ್ತೆಗೋಸ್ಕರ ಸೌತ್ ಸಬ್ ಡಿವಿಷನ್ ಅವರು ಎಫರ್ಟ್ಸ್ ಆಗ್ತಾ ಇರ್ತಾರೆ. ಅವಾಗ ಆರ್ ಜಿ ನಗರ್ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮಿಗೆ ಖಚಿತ ಮಾಹಿತಿ ಆಧಾರದ ಮೇರೆಗೆ ಒಬ್ಬ ಆರೋಪಿಯನ್ನ ಬಂಧಿಸ್ತಾರೆ. ಅವನ ಹೆಸರು ಈಶ್ವರ್, ತಂದೆ ಗೋವಿಂದ್, ಸುಮಾರು 21ರಿಂದ 22 ವಯಸ್ಸು. ಅವನನ್ನು ಬಂಧಿಸ್ತಾರೆ. ಅವನ ಬಂಧನದಿಂದ ಏನು ಈ ದೇವಸ್ಥಾನದ ಪ್ರಾಪರ್ಟಿ ಇತ್ತು, ಬೆಳ್ಳಿ ಆಭರಣಗಳು, ಕಿರೀಟ ಇರ್ಬೋದು ಮತ್ತು ಮೂರ್ತಿ ಇರ್ಬೋದು ಮತ್ತು ಇತರೆ ವಸ್ತುಗಳನ್ನು ವಶಪಡಿಸ್ಕೊಂಡ್ರು.